ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ. ಅದ್ರ ಜೊತೆಗೆ 19 ವರ್ಷಗಳ ಕಲಾ ಸೇವೆಯಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಕನ್ನಡ ಕಿರುತೆರೆ ಹಾಗೂ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಚಂದ್ರಪ್ರಭಾ ಹಾಗೇನೆ ಅವರ ಮಡದಿ ಭಾರತಿಯವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಇವ್ರು ಚೆನ್ನಾಗಿದ್ದೀವಿ. ಚಂದ್ರಣ್ಣ, ಹಾ. ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನಿಮ್ಮ ವೈಫ್ ಅವ್ರನ್ನ ಮಿಸ್ ಮಾಡ್ಕೊಂಡ್ರಿ. ಈ ಪಕ್ಕದಲ್ಲೇ ಕೂತಿರ, ಆ ಎನರ್ಜೆಟಿಕ್ ಮಾತುಗಳು ಬೇಕು. ನೀವ್ ಯಾಕೆ ಸಪ್ಪಗಿದ್ದೀರಾ? ನಿಮ್ ಕಾಮಿಡಿ ಅಂದ್ರೆ ಜನ ಎಲ್ಲರೂ ನಗ್ತಾ ಇದ್ರು, ನೀವ್ ಯಾಕೆ ನೋಡಿದ್ರೆ ಹಿಂಗ್ ಕೂತಿದ್ರೆ ನನಗೆ ಹೆಂಗ್ ಇಂಟರ್ವ್ಯೂ ಮಾಡ್ಲಿ? ನೀವ್ ಏನ್ ಬೇಕಾದ್ರೆ ನಾನ್ ಯಾವತ್ತು ಸೈಲೆಂಟ್ ಅಂತ ಏನಿಲ್ಲ, ಯಾಕಂದ್ರೆ ನಾನು ತುಂಬಾ ಸ್ಟ್ರಾಂಗ್ ಈ ವಿಚಾರದಲ್ಲಿ. ನಾವ್ ಹೊರಗಡೆ ಅಷ್ಟೇನೆ, ಅಂದ್ರೆ ಅದು ಸೈಲೆಂಟ್ ಅಂತಲ್ಲ, ನನ್ನಿರೋ ಸ್ವಭಾವ ಹಂಗೆ. ಬಟ್ ಒಂದ್ ಟಿವಿ, ಒಂದು ಸ್ಕ್ರೀನ್, ಒಂದು ಸ್ಟೇಜ್ ಅಂತ ಆಗ್ಬಿಟ್ರೆ ಚಂದ್ರಪ್ರಭಾ ಎಷ್ಟು ಸ್ಟ್ರಾಂಗ್ ಅಂತ ಎಲ್ರು ನೋಡವ್ರೆ. ಅದು ಸ್ಟ್ರಾಂಗ್. ಪಾಪ ಎನರ್ಜಿ ಪಾಪ ನಿಮ್ ಪಕ್ಕದಲ್ಲೇ ಕೂತಿದ್ರು ಕೂಡ ನಿಮ್ ಪಾಸ್ ಆಗ್ತಿಲ್ವೇ, ಯಾಕೆ ಅಂತ? ಇಲ್ಲ, ಸ್ಟ್ರಾಂಗ್ ಇದ್ದೀನಿ, ತುಂಬಾ ಸ್ಟ್ರಾಂಗ್. ಪಾಸ್ ಗುಂಗಲ್ಲೇ ಇದ್ದೀರಾ? ನಿಮ್ ನೋಡಿಲ್ಲ ಅಷ್ಟೇನೆ, ನಾನ್ ತುಂಬಾ ಸ್ಟ್ರಾಂಗ್. ಭಾರತಿ ಮೇಡಮ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಇಬ್ರು ಒಟ್ಟಿಗೆ ಕೇಳಿದ ತಕ್ಷಣ ಇಬ್ರಿಗೂ ಕೂಡ ಒಪ್ಕೊಂಡ್ರಿ. ನಾನ್ ಮದುವೆ ಆದಾಗ್ಲೇ ಒಂದ್ಸಲ ಕಾಲ್ ಮಾಡಿದ್ದೆ, ಅಣ್ಣ ಫುಲ್ ಬಿಸಿ ಆಗ್ಬಿಟ್ಟಿದ್ರು. ಸೊ ಒಂಥರ ಖುಷಿ ವಿಚಾರ ಇಬ್ರು ಒಟ್ಟಿಗೆ ಸಿಕ್ಕಿರೋಂಥದ್ದು. ಮದುವೆ ಆಗಿರೋದು 2 ವರ್ಷಗಳಾಗ್ಬೇಕಲ್ಲ? 2.5 ವರ್ಷ. ಓಕೆ. ಈಗ ಸರ್, ಬಿಗ್ ಬಾಸ್ ಅಂತ ಆಫರ್ ಬಂದ ಮೇಲೆ ನೀವ್ ಯಾರಿಗೆ ಫಸ್ಟ್ ಈ ವಿಷಯನ ತಿಳಿಸಿದ್ರಿ ಅಂತ? ಇಲ್ಲ, ನಾನು ಫಸ್ಟ್ ನನ್ನ ಹೆಂಡತಿಗೆ ಹೇಳ್ದೆ, ಮತ್ತೆ ನಮ್ಮ ತಾಯಿಗೆ ಹೇಳ್ದೆ, ನನ್ನ ಫ್ರೆಂಡ್ ಸತೀಶ್ ಕ್ಯಾತ್ಕಟ್ಟ ಅಂತ ಅವ್ರಿಗೆ ಹೇಳ್ದೆ. ಯಾಕೆಂದ್ರೆ ಬಿಗ್ ಬಾಸ್ ರೂಲ್ಸ್ ಇರೋದೇ ಹೆಂಗೆ ಅಂದ್ರೆ ಯಾರಿಗೂ ಹೇಳ್ಬಾರ್ದು ಅಂತ. ಯಾಕಂದ್ರೆ ತಕ್ಷಣಕ್ಕೆ ಅದು ಪ್ರಚಾರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡ್ತದೆ. ಅದೊಂದು ಸೀಕ್ರೆಟ್ ತರ, ಒಳಗಡೆ ಹೋಗೋ ತನಕನು ಯಾರಿಗೂ ಹೇಳ್ಬಾರ್ದು ಅಂತ. ಅದರಿಂದ ಕೆಲವೇ ಮಂದಿ, ಒಂದು ಹೆಂಡತಿಗೆ ಹೇಳ್ಲೇಬೇಕು, ಸ್ನೇಹಿತರಿಗೆ ಹೇಳ್ಲೇಬೇಕು, ಮತ್ತೆ ಅಮ್ಮಂಗೆ ಹೇಳ್ಲೇಬೇಕು. 3 ಜನ ಕೇಳಿದೆ ಅಷ್ಟೇ. ಬಿಗ್ ಬಾಸ್ ಇಂದ ಆಫರ್ ಬಂದ ಮೇಲೆ ಅವರು ನಿಮ್ಗೆ ವಿಚಾರವನ್ನ ಹೇಳಿದ್ಮೇಲೆ ಎಷ್ಟು ಖುಷಿ ಆಯ್ತು ಮೇಡಮ್? ಅಂದ್ರೆ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಪೂಜೆಗೆ ಹೋಗಿರ್ತೀವಿ. ಸೊ ಒಂದ್ ಮಧ್ಯಾಹ್ನ ಟೈಮಲ್ಲಿ ಕಾಲ್ ಬರುತ್ತೆ, ಈ ತರ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಅಂದ್ರೆ 2.5 ವರ್ಷಗಳ ಕಾಲ ಜೊತೆಗೆ ಇದ್ದಿರ್ತೀವಲ್ಲ, ಅಯ್ಯೋ ಅಂದ್ರೆ ಫೋನ್ ಕಾಲ್ಸ್ ಇರಲ್ಲ, ನೋಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ನನ್ ಸ್ವಲ್ಪ ಒಂದ್ ಬೇಜಾರಿತ್ತು. ಸೊ ನನ್ನ ಆಸೆಗಳನ್ನ ಬದಿಗೊತ್ತಿ, ಸೊ 6 ಕೋಟಿ ಜನ ನೋಡ್ತಾ ಇದಾರೆ ಇವ್ರನ್ನ ಅಷ್ಟು ದಿನದಿಂದ ಮನಸ್ಕೊಂಡ್ ಬಂದಿದ್ದಾರೆ. ಸೊ ಅವ್ರ ಆಸೆಗಳನ್ನ ಮುಂದಿಡೋಣ ಅಂತ ಹೇಳಿ ಅವ್ರನ್ನ ಬಿಗ್ ಬಾಸ್ ಮನೆಗೆ ಕಳ್ಸ್ಕೊಡ್ತೀನಿ ಪ್ರೀತಿಯಿಂದ. ಏನ್ ತೊಂದ್ರೆ ಇಲ್ಲ. ಅವ್ರು ಹೋದ್ಮೇಲೆ ಏನ್ ಅನ್ನಿಸ್ತು ಅವ್ರನ್ನ? ಯಾಕಂದ್ರೆ ದಿನಬೆಳಗಾದ್ರೆ ಅವ್ರನ್ನ ಪಕ್ಕದಲ್ಲಿ ನೋಡ್ತಿರ್ತೀರಿ, ಮಾತಾಡ್ತಿದ್ರಿ, ಅವ್ರಿಗೆ ಏನ್ ಕಷ್ಟ ಸುಖ, ಅವ್ರಿಗೆ ಏನ್ ಬೇಕು ಬೇಡ ಅನ್ನುವಂತ ವಿಚಾರಗಳೆಲ್ಲಾನು ಕೂಡ ಕೇಳ್ತಿದ್ರಿ. ಸೊ ಒಂದು ಹತ್ತತ್ರ 1.5 ತಿಂಗಳು ಅನ್ಕೋಣ. ಸೊ ಬಿಟ್ಟಿರ್ಬೇಕು ಅಂದ್ರೆ ತುಂಬಾ ಕಷ್ಟ. ಸೊ ಅಲ್ಲಿ ಟಿವಿಯಲ್ಲಿ ನೋಡಿದಾಗ ಏನ್ ಅನ್ನಿಸ್ತಿತ್ತು ಮೇಡಮ್ ನಿಮಗೆ? ಖಂಡಿತ. ಇವಾಗ ಬ್ಯಾಂಗ್ಳೂರಲ್ಲಿ ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ರೇನೆ ಇರೋದು, ಊರಲ್ಲಿ ನಮ್ಮ ಅತ್ತೆ ಇದ್ದಾರೆ. ಸೊ ಇಲ್ಲಿ ನಮ್ ಇಬ್ರು ಒಡನಾಟ ಇರುತ್ತೆ ಯಾವಾಗ್ಲೂ. ಬೆಳಗ್ಗೆ ಎದ್ದೇಳ್ದಾಗ ಅವ್ರು ಶೂಟಿಂಗ್ ಹೋಗ್ತಾ ಇರ್ತಾರೆ, ನನ್ನ ಮನೇಲಿ ನಾನು ಪಡಗಿರ್ತೀನಿ. ಸೊ ಅದು ತಕ್ಷಣದಲ್ಲಿ ಅವ್ರು ಹೋಗ್ತಾರೆ ಅಂದಾಗ ನನ್ ಕೈಲಿ ಅರ್ಸ್ಕೊಳಕ್ ಆಗಲ್ಲ. ಬಟ್ ಏನ್ ಮಾಡೋದು ಅಂದ್ರೆ, ನಾನು ನಮ್ಮ ತಂದೆ ಮನೇಲಿ ಹೋಗಿ ಅಲ್ಲಿ ಇರ್ತೀನಿ, ಮಲೆಮಹದೇಶ್ವರ ಬೆಟ್ಟದಲ್ಲಿ. ಸೊ ಮಹದೇಶ್ವರನ್ ಅಲ್ಲಿದ್ದೆ. ಡೈಲಿ ನಂಗೆ ದೇವಸ್ಥಾನಕ್ಕೆ ಹೋಗೋ ಒಂದು ಅಭ್ಯಾಸ ಇರುತ್ತೆ. ಮತ್ತೆ ನಮ್ಮ ತಮ್ಮನ್ ಪಾಪು ಇದೆ, ಮತ್ತೆ ಜಿಯೋ ಹಾಟ್ಸ್ಟಾರ್ ಹಾಕೊಂಡ್ ಮನೆ ಮಂದಿ ಎಲ್ಲ ಕುತ್ಕೊಂಡ್ ನೋಡ್ತಿದ್ವಿ. ಬಟ್ ಟಿವಿಲಿ ನೋಡ್ತಾ ಇರೋದ್ರಿಂದ ಅವ್ರ ಮುಖ ನಮ್ಗೆ ಯಾವಾಗ್ಲೂ ಒಂದು ಸಂದರ್ಶನಕ್ಕೆ ಸಿಗೋದ್ರಿಂದ ನನ್ಗೆ ಆತರ ಬೇಜಾರ್ ಆಗ್ಲಿಲ್ಲ. ಮತ್ತೆ ನನ್ನ ಅಪ್ಪನ ಮನೆ ಜಾಲಿಯಾಗಿ ಖುಷಿಯಾಗಿ ಚೆನ್ನಾಗಿ ತಿನ್ಕೊಂಡ್ ಮಾಡ್ಕೊಂಡು ಆರಾಮಾಗಿ ಇದ್ದೆ. ನೋಡಿ, ಬಿಗ್ ಬಾಸ್ ಅವ್ರ ಹೆಣ್ಮಕ್ಳು ತವ್ರ ಮನೆಗೆ ಹೋಗುವಂತ ಆಪರ್ಚುನಿಟಿ ಬರುತ್ತೆ ಅಂತಂದ್ರೆ ನಿಮ್ಮಿಬ್ರು ನೋಡೇ ಗೊತ್ತಾಗುತ್ತೆ. ಹಂಗೇನಿಲ್ಲ, ಯಾಕಂದ್ರೆ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಅಲ್ಲಿ ಆರಾಮಾಗಿರ್ಬೇಕು. ಯಾಕಂದ್ರೆ ಸ್ವತಂತ್ರವಾಗಿ ಕೊಡ್ಬೇಕು. ಯಾಕಂದ್ರೆ ಇಲ್ಲ ಆದ್ರೆ ಯಾರು ಇರಲ್ಲ, ಅಲ್ಲ ಆಗ್ಬಿಟ್ರೆ ಎಲ್ರ ಜೊತೆನು ಇಡೀ ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದಲ್ಲ ಅಂತ. ಅದಕ್ಕೆ ಆರಾಮಾಗಿ ಅಲ್ಲೇ ಇರಮ್ಮ ಅಂತ ಹೇಳಿದ್ದೆ ಅಷ್ಟೇ. ಓಕೆ. ಇವ್ರ ಆಟಗಳೆಲ್ಲ ನೋಡ್ತಿದ್ರ? ಇವ್ರಿಗೂ ಆಡಿರುವಂತ ಟಾಸ್ಕ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೊತೆ ಒಡನಾಟ, ಅದ್ರ ಜೊತೆಗೆ ಇನ್ನೊಂದಷ್ಟು ರಕ್ಷಿತಾ ಅವ್ರ ಜೊತೆ ಅಪ್ಪ ಮಗಳು ಅಂತ ಅನ್ಸ್ಕೊಂತಿದ್ದು, ಸೊ ಎಲ್ಲ ನೋಡಿದಾಗ ನಿಮ್ಗೆ ಹೆಂಗ್ ಅನ್ನಿಸ್ತಿತ್ತು ಮೇಡಮ್? ಸರ್, ಇದು ಬಿಗ್ ಬಾಸ್ ಅನ್ನೋದು ಒಂದು ಮಹತ್ತರದ ವೇದಿಕೆ. ಸೊ ಆ ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗೋದು, ಅದು ಎಲ್ಲರಿಗೂ ಸಿಗುತ್ತೆ ಅನ್ನೋದು ಕನ್ಸಾಗಿರುತ್ತೆ. ಬಟ್ ಆ ಕನ್ಸು ನನ್ನ ಗಂಡನ ಜೀವನದಲ್ಲಿ ನನ್ಸಾಗಿದೆ. ಸೊ ಅಲ್ಲಿ ಗೇಮ್ ಆಟ ಆಡ್ತಿರ್ತಾರೆ ಅಂದ್ರೆ ಅದು ಏನ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು, ಆ ಟಾಸ್ಕ್ ಅಲ್ಲಿ ಪ್ರತಿಯೊಬ್ಬರಿಗೂ ಗೆಲ್ಬೇಕು. ನೀವ್ ಆಡಿದ್ರು ಗೆಲ್ಬೇಕು, ನಾನ್ ಆಡಿದ್ರು ಗೆಲ್ಬೇಕು, ಗಂಡ ಆಡಿದ್ರು ಗೆಲ್ಬೇಕು ಅನ್ನೋದಿರುತ್ತೆ. ಎಲ್ಲಾರ ಮೈಂಡ್ ಸೆಟ್ ಅಲ್ಲಿ ಅದೇ ಇರುತ್ತೆ. ಸೊ ಕೆಲವೊಬ್ರು ಸೋಲ್ನ ಅನ್ಭವಿಸ್ತಾರೆ, ಕೆಲವೊಬ್ರು ರನ್ನರ್ ಅಪ್ ಆಗ್ತಾರೆ, ಕೆಲವೊಬ್ರು ವಿನ್ನರ್ ಆಗ್ತಾರೆ. ಸೊ ಅದ್ರಲ್ಲಿ ನನ್ ಗಂಡ ಸೋತಿದ್ರು, ಮತ್ತೆ ಅವ್ರಿಗೆ ಯಾರೋ ಸಪೋರ್ಟಿವ್ ಕೊಟ್ಟಿದ್ರು, ಅವ್ರು ಯಾರ ಹತ್ರ ಒಂದ್ ಜಗಳ ಆಗಿರ್ಬಹುದು, ಅಥವಾ ಯಾರ ಹತ್ರ ಒಂದ್ ಮನಸ್ತಾಪ ಮಾಡ್ಕೊಳ್ಳದೆ ಒಂದು ಗಂಭೀರವಾಗಿ ಒಂದು ಆಟವನ್ನ ಹಾಡ್ಕೊಂಡ್ ಬರ್ತಾರೆ. ಅದನ್ನ ನೋಡಿ ಖುಷಿ ಆಗಿದೆ. ಚಂದ್ರಮ್ಮ, ನಿಮ್ಗೆ ಹೆಂಗ್ ಅನ್ನಿಸ್ತು ಬಿಗ್ ಬಾಸ್ ಜರ್ನಿಗೆ ಹೋಗೋದಿಕ್ಕೆ ಮೇನ್ ಕಾರಣ ಏನು ಅಂತ? ನಾನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಸುದೀಪ್ ಸರ್ ವೇದಿಕೆ ಮೇಲೆ ಕೇಳ್ತಾರೆ, ಚಂದ್ರಪ್ರಭಾ ಅವರೇ ನಿಮ್ಗೆ ಬಿಗ್ ಬಾಸ್ ಏನಕ್ಕೆ ಅಂತ. ನಾನು ಅವ್ರಿಗೆ ಒಂದು ಹೇಳ್ತೀನಿ, ಅಂದ್ರೆ ನಮ್ಮೂರ್ದು ಒಂದು ಚಿಕ್ಕ ಗ್ರಾಮ, ಒಂದು ದೊಡ್ಡೇಗೌಡನ ಕೊಪ್ಪಲು ಅಂತ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಅನ್ನೋ ಗ್ರಾಮ. ನಮ್ಮೂರಲ್ಲಿ ಒಂದು ತುಂಬಾ ಚಿಕ್ಕ ಗ್ರಾಮ, ಯಾಕಂದ್ರೆ ಒಂದು 80 ಮನೆ ಇರುವಂತ ಒಂದು ಗ್ರಾಮ. ನಮ್ಮೂರಿಗೆ ಕೆಲವೊಂದು ಬಸ್ಸಿನ ವ್ಯವಸ್ಥೆ ಈಗ್ಲೂ ಇಲ್ಲ, ಒಂದು ಆಸ್ಪತ್ರೆ ವ್ಯವಸ್ಥೆ ಈಗ್ಲೂ ಇಲ್ಲ.
ಅದ್ ಬೇಕು ಅನ್ನೋದು ನನ್ನ ಏನೋ ನಮ್ಮೂರ್ಗೆ ನನ್ನ ಒಂದು ಅಳಿಲು ಸೇವೆ ತರ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಅವಾಗ ಸುದೀಪ್ ಸರ್ಗೆ ಹೇಳಿದೆ, ಸರ್ ನಮ್ಗೆ ಈ ತರದ್ದು ಒಂದು 2 ಸಮಸ್ಯೆ ಈಗ್ಲೂ ಕಾಡ್ತಾ ಐತೆ. ಹೋಗ್ಬೇಕು ಅಂದ್ರೆ ಒಂದ್ 7-8 ಕಿಲೋಮೀಟರ್ ನಡ್ಕಂಡೇ ಹೋಗ್ಬೇಕು. ಈ ಕಡೆ ಪಾಂಡಪುರ ಕಡೆ ಹೋಗ್ಬೇಕು ಅಂದ್ರು ಹೆಚ್ಚು ಕಡಿಮೆ ಕ್ಯಾತ್ನಳ್ಳಿ ತನಕ ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ತುಂಬಾ ವೆಹಿಕಲ್ ಇರೋರು ಸ್ಕೂಟರ್ ಕಾರ್ನಲ್ಲಿ ಹೋಗ್ತಾರೆ, ಏನು ಇಲ್ದೆ ಹೋದ್ರು ನಡ್ಕಂಡೇ ಹೋಗ್ತಾರೆ. ಅವ್ರು ಹುಷಾರಿಲ್ಲ ಅಂದ್ರು ನಡ್ಕಂಡೇ ಹೋಗ್ಬೇಕು. ಇನ್ನೊಂದ್ ಏನೋ ದಿನಸಿ ಮನೆ ಊಟದ ಏನೋ ತರ್ಬೇಕು ಅಂದ್ರು ಪಕ್ಕದೂರ್ಗೆ ಹೋಗಿ ತರ್ಬೇಕು. ಈ ತರ ಸಮಸ್ಯೆ ಇರೋದ್ರಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಆಸ್ಪತ್ರೆ ವ್ಯವಸ್ಥೆ ಆಗ್ಬೋದು, ಬಸ್ಸಿನ ವ್ಯವಸ್ಥೆನೇ ಆಗ್ಬೋದು, ಹಿಂಗ ಮಾಡ್ಕೊಡಿ ಅಂತ ಹೇಳಿದ್ರೆ ಇದ್ ಬೇಗ ಆಗುತ್ತೆ ಅಂತ ಅನ್ಕೊಂಡಿದೆ. ಬಟ್ ಕೊನೆ ತನಕ ನಾನು ಸ್ವಯಂ ಘೋಷಿತವಾಗಿ ನಾನೇ ಆಚೆ ಬಂದಿರೋದ್ರಿಂದ ನನ್ನ ಆಸೆಯಾಗಿ ಉಳಿತು ಅಂತ ಅನ್ಕೋತೀನಿ. ಏನಕ್ಕೆ ಅಲ್ಲ, ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮೇಡಮ್ ಹೇಳ್ದಾಗ್ಲೆ ಗೆಲ್ಲಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀರಾ. ನೀವು ಕೂಡ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ನಿಮ್ಮ ಊರಿಗೆ ಏನಾದ್ರೂ ಒಂದು ಸೌಲಭ್ಯಗಳನ್ನ, ಕೊರತೆ ಇರುವಂತಹ ಸೌಲಭ್ಯಗಳನ್ನ ಒದಗಿಸ್ಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನೀವು ಹೋದ್ರಿ, ಸರಿ. ಅಂತ ಒಂದು ಸಡನ್ ಆಗಿ ನೀವೇನೆ ಹೊರಗಡೆ ಬರೋದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದಕ್ಕೆ ಏನ್ ಕಾರಣ ಅಂತ? ಇಲ್ಲ, ಅದನ್ನ ನಾನು ವೇದಿಕೆ ಮೇಲೂ ಹೇಳಿಲ್ಲ. ಸುದೀಪ್ ಸರ್ ಕೇಳ್ತಾರೆ ಏನ್ಕೆ ಅಂತ ಕೇಳಿದಾಗ್ಲೂ ಇಲ್ಲ ಸರ್ ನಾನು ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ನಾನು ಹೇಳಲ್ಲ ಅಂತ ಅಂತೀನಿ. ಗೊತ್ತಿಲ್ಲ, ಅದು ಕಾರಣ ಒಂದ್ ದೊಡ್ಡ ಕಾರಣನೇ ಐತೆ. ಬಟ್ ಈಗ ನಾನು ಹೇಳ್ಕೊಳಕ್ ಪಡೋದಿಲ್ಲ. ಮುಂದೊಂದ್ ದಿನ ಹೆಂಗಿರು ಭೇಟಿ ಆಗ್ತೀವಲ್ಲ ನೀವು ಇಡೀ ಚಾನಲ್ ಅಲ್ಲಿ, ಖಂಡಿತ ನಾನು ಹೇಳೇ ಹೇಳ್ತೀನಿ. ಅಟ್ಲೀಸ್ಟ್ ಮೇಡಮ್ ಅವ್ರಿಗಾದ್ರೂ ಹೇಳಿದ್ರ? ನಾನು ಯಾರಿಗೂ ಹೇಳಿಲ್ಲ, ಇದು ನನ್ನಲ್ಲೇ ಉಳ್ದೈತೆ, ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ನಿಮ್ಮಲ್ಲಿ ಈ ಒಂದು ಇಟ್ಕೊಂಡು ನೀವು ವಿಷ ಕಂಡ ಇದೀರಿ, ವಿಷ ಅದೇನೋ ಶಿವ ಎಲ್ಲಿ ಇಟ್ಕೊಂತಾರಲ್ಲ, ಈ ಕಡೆ ನುಂಗಕ್ಕೂ ಹೋಗದೆ ಉಗಳಕ್ಕೂ ಹೋಗದೆ ವಿಷ ಇಲ್ಲಿ ಇಟ್ಕೊಂತಾರಲ್ಲ, ಸೊ ಆತರ ಚಂದ್ರಪ್ರಭಾ ಅವ್ರು ಇವಾಗ ಇಲ್ಲ ಆತರ ಏನು ಭಯ ಆತರ ಏನು ಇಲ್ಲ. ಬಟ್ ಈಗ ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ಅದನ್ನ ಬಿಟ್ಟು ಮುಂದೊಂದ್ ದಿನ ನಾನು ಖಂಡಿತ ಒಂದ್ ವೇದಿಕೆ ಮೇಲೋ ಇನ್ನೊಂದ್ ಏನಾರ ಒಂದು ಈ ತರ ಒಂದು ಮಾತುಕತೆ ಆಡುವಂತ ಒಂದು ಸಂದರ್ಭದಲ್ಲಿ ನಾನು ಖಂಡಿತ ಹೇಳ್ತೀನಿ. ಅದ್ರಿಂದ ನನ್ಗೆ ಬೇಡ ಬಿಗ್ ಬಾಸ್, ನನಗ್ ಸಾಕು ಅಂದ್ಬಿಟ್ಟು ನಾನೇ ಸ್ವಯಂ ಘೋಷಿತನಾಗಿ ನಾನು ಆಚೆ ಬರ್ತೀನಿ. ಮೇಡಮ್, ಈ ಡಿಸಿಷನ್ ನೀವು ತಗೊಂಡಾಗ ನೀವ್ ಅಲ್ಲೇ ಇದ್ರಿ ಅನ್ಕೊಂಡಿದೀನಿ. ಬಿಕಾಸ್ ಆತರ ಒಂದು ಸಂದರ್ಭದಲ್ಲಿ ಯಾವ ಮನೆಯವರು ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ. ಅವ್ರ ಆತರ ಡಿಸಿಷನ್ ತಗೊಂಡಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತಿತ್ತು, ಯಾಕೆ ಈ ತರ ಆದ್ರು ಅಂತ? ಸರ್ ಅಂದ್ರೆ ಈಗಾಗ್ಲೇ ಹೇಳಿದಾಗೆ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದ್ ದೊಡ್ಡ ಆಗಿತ್ತು. ಆ ಕನ್ಸು ಈಡೇರಿದೆ. ಅಲ್ಲಿ ಅವ್ರ ಬಿಗ್ ಬಾಸ್ ಮನೇಲಿ ಅವ್ರಿಗೆ ಆ ಒಂದು ಡಿಸಿಷನ್ ತಗೊಂಡ್ ಬರ್ತಾರೆ ಅಂತಂದ್ರೆ, ಇಲ್ಲಿ ತನಕ ನಾನು 2.5 ವರ್ಷ ಅವ್ರ ಜೀವನದಲ್ಲಿ ನಾನು ಜರ್ನಿ ಮಾಡಿರೋದ್ರಿಂದ ಅವ್ರು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದೊಂದು ಅರ್ಥಗರ್ಭಿತವಾಗಿರುತ್ತೆ. ಸೊ ಅಲ್ಲಿಂದ ಅವ್ರು ಹೊರಡೆ ಬರ್ತಿದ್ದಾರೆ ಅಂತಂದ್ರೆ ಅದಕ್ಕೊಂದು ಅರ್ಥ ಅವ್ರಿಗೆ ಕೊಟ್ಕೊಂಡಿರ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಅವ್ರೇನೇ ಒಂದು ಡಿಸಿಷನ್ ತಗೊಂಡ್ರು ಅದಕ್ಕೊಂದು ಕಾರಣ ಕರೆಕ್ಟ್ ಆಗಿರುತ್ತೆ ಅನ್ನೋದು ಅಷ್ಟೇನೆ ನಂಬಿಕೆ. ಬಟ್ ಆಯ್ತು, ಬಂದಾಗ ನಾನು ಕೇಳಿದೆ ರೀ ಇದ್ ಯಾಕೆ ಅಂತ ಕೇಳಿದೆ. ಏನು ಇಲ್ಲಮ್ಮ ಅಂತ ಹೇಳಿದ್ರು. ಸೊ ನಾನು ಅವ್ರನ್ನ ಖುಷಿಯಾಗಿ ಸತ್ಕರಿಸ್ಬೇಕಿತ್ತು. ಅದೊಂದು ಹಾದಿಲ್ ಬಂದೆ. ಹೆಂಗಿತ್ತು ಸರ್ ಮನೆಗ್ ಬಂದ್ಮೇಲೆ? ಫ್ಯಾಮಿಲಿ ಅವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ರಿಯಾಕ್ಷನ್? ಏನು ಇಲ್ಲ, ನನ್ಗೆ ಏನೋ ಈಗ ನಾನು ಆಚೆ ಫಸ್ಟ್ ಹೇಗಿದ್ನೋ ಅದೇ ಚಂದ್ರಪ್ರಭಾ, ಬಿಗ್ ಬಾಸ್ ಮನೆ ಹೋದಾಗ್ಲೂ ಅದೇ ಚಂದ್ರಪ್ರಭಾ, ಅಲ್ಲಿಂದ ಬಂದ್ಮೇಲೂ ಅದೇ ಚಂದ್ರಪ್ರಭಾ. ಯಾಕಂದ್ರೆ ತುಂಬಾ ವರ್ಷ ನಾನು ಈ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡಿರೋದ್ರಿಂದ, ಒಂದು ಆಕ್ಟಿಂಗ್ ಅನ್ನೋದ್ರಿಂದ ನನ್ಗೇನು ಏನೋ ಬದಲಾಗ್ಬಿಡ್ತೀನಿ ಆತರ ಏನಿಲ್ಲ, ಅದೇ ಚಂದ್ರಪ್ರಭಾ ಅಷ್ಟೇನೆ. ಇಲ್ಲಿ ಬಂದಾಗ್ಲೂ ಅಷ್ಟೇನೆ. ಯಾಕಂದ್ರೆ ಫಸ್ಟ್ 1.5 ತಿಂಗಳು ಒಂದು ಯಾವ್ದೇ ಸಂಪರ್ಕ ಇರ್ನಿಲ್ವಲ್ಲ, ಎಲ್ಲ ಆರೋಗ್ಯವಾಗಿದ್ದಾರ, ಅಮ್ಮ ಆಗ್ಬೋದು ಮಾವ ಎಲ್ರು ಆರೋಗ್ಯವಾಗಿದ್ದಾರ ಅಂತ ವಿಚಾರಿಸ್ದೆ. ಅವತ್ತು ರಾತ್ರಿ ಹೆಂಗೋ ಮುಗಿತು. ಬೆಳಿಗ್ಗೆ ಏನಿರೋ ಅಕ್ಷಯ ಸ್ಟುಡಿಯೋದಲ್ಲಿ ಒಂದು ಇಂಟರ್ವ್ಯೂ, ಇವತ್ತು ಇಂಟರ್ವ್ಯೂ. ಅದರಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲ ಯಾವ ತರ ಹೋಗಿದ್ದೆ ಏನು ಅದ್ರ ಬಗ್ಗೆ ನಾನು ಇನ್ನೂ ನೋಡೇ ಇಲ್ಲ. ಟಿವಿನಲ್ಲೂ ಅಷ್ಟೇನೆ ಆಗಿರುವಂತ ಎಪಿಸೋಡ್ ಬಿಗ್ ಬಾಸ್ ನಾನು ನೋಡೇ ಇಲ್ಲ, ಟೈಮ್ ಸಿಕ್ಕಿಲ್ಲ. ಇನ್ನು ನನ್ನ ಮೊಬೈಲ್ ನಾನು ಈಸ್ಕೊಂಡು ಇಲ್ಲ, ನಮ್ಮ ಫ್ರೆಂಡ್ ಹತ್ರನೇ ಇದೆ. ಏನು ಮುಂದೆ ಯೋಜನೆಗಳು ಏನು ಸಿನಿಮಾ ಅಷ್ಟೇ. ಸಿನಿಮಾ ಮಾಡೋದ್ರ ಕಡೆನೆ ನನ್ ಗಮನ ಜಾಸ್ತಿ. ಟಿವಿಯಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ದಾಗ ನಿಮ್ಗೆ ಏನ್ ಅನಿಸ್ತಿತ್ತು ಮೇಡಮ್? ಅಂದ್ರೆ ಖುಷಿ ಆಗ್ತಿತ್ತು ಸರ್. ಅಂದ್ರೆ ನಾವ್ ಎಷ್ಟೊಂದ್ಸಲ ಅವ್ರನ್ನ ಮೂವಿಗಳಲ್ಲಿ ಮತ್ತೆ ಅವ್ರು ಮಾಡಿರೋದೆಲ್ಲ ನೋಡ್ತಿದ್ವಲ್ಲ. ಬಟ್ ಇದೇನಂದ್ರೆ ಸ್ವಲ್ಪ ಸಮಯಗಳು ನಮ್ಮ ಹತ್ರ ಕಳಿಯಕ್ ಆಗಲ್ಲ ಅನ್ನೋದೊಂದು ಕಷ್ಟ ಅನ್ನೋದ್ ಬಿಟ್ರೆ, ಬಟ್ ಅಲ್ಲಿ ಆಡ್ತಾ ಇದಾರೆ. ಬಟ್ ಜನಗಳೆಲ್ಲ ಅವ್ರನ್ನ ನೋಡ್ತಾ ಇದಾರೆ, ಅವ್ರನ್ನ ಮನರಂಜಿಸ್ತಾ ಇದಾರೆ. ಮತ್ತೆ ಎಲ್ಲಾ ಚಂದ್ರಪ್ರಭನ್ ಬಗೆಗೆ ಹೇಗೆಲ್ಲ ಅಭಿಪ್ರಾಯಗಳಿದೆ ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಅದರಿಂದ ಅವ್ರ ಜನಗಳ ಇಚ್ಛೆಯಾಗಿ ಅವ್ರು ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಖುಷಿ ಆಗ್ತಿತ್ತು. ಮನೆ ಮಂದಿ ಎಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕು, ಎಲ್ಲ ಕುತ್ಕೊಂಡೆಲ್ಲ ಸಂತೋಷವಾಗಿ ನೋಡ್ತಾ ಇದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.